ಉದ್ಯಮಶೀಲತೆ ಅಥವಾ ಉದ್ಯಮಿಯ ಲಕ್ಷಣಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಬೇಕಾದಷ್ಟು ಲಕ್ಷಣಗಳು, ಕ್ವಾಲಿಟಿಗಳು ಇವೆ ಮಕ್ಕಳೇ ಉದ್ಯಮ ಶೀಲತೆ ಅಥವಾ ಉದ್ಯಮಿಯಲ್ಲಿ. ಓಕೆ, ಸೊ ಇಲ್ಲಿ ಕೆಲವೊಂದು ಲಕ್ಷಣಗಳನ್ನ ಪಟ್ಟಿ ಮಾಡಿದ್ದಾರೆ. ಇವು ಯಾವುವು ಅಂತ ನೋಡೋಣ. ಒಂದು ಸೃಜನಾತ್ಮಕತೆ ಅಂದ್ರೆ ಕ್ರಿಯೇಟಿವಿಟಿ, ಸೃಜನಾತ್ಮಕತೆ, ಹೊಸದನ್ನ ಸೃಷ್ಟಿಸುವ ಒಂದು ಸಾಮರ್ಥ್ಯ ಇರಬೇಕು ಉದ್ಯಮಿ ಆದವನಲ್ಲಿ. ಉದ್ಯಮಶೀಲತೆ ಅಂದ್ರೆ ಏನು? ಹೊಸದನ್ನ ಆವಿಷ್ಕಾರ ಮಾಡುವ ಸಾಮರ್ಥ್ಯ. ಓಕೆ, ಸೊ ಆ ಸಾಮರ್ಥ್ಯ ಒಬ್ಬ ವ್ಯಕ್ತಿಯಲ್ಲಿದ್ದಾಗ ಮಾತ್ರ ಆತ ಉದ್ಯಮಿ ಆಗೋದಕ್ಕೆ ಸಾಧ್ಯ. ಇನ್ನೊಂದು ಕ್ರಿಯಾತ್ಮಕತೆ, ಹೊಸದನ್ನ ಸೃಷ್ಟಿಸುವುದು, ಕ್ರಿಯೇಟಿವಿಟಿ. ಓಕೆ, ಯಾವಾಗ ಒಂದು ವಸ್ತುವನ್ನ ಅಭಿವೃದ್ಧಿ ಪಡಿಸ್ತಾರೋ ಅಥವಾ ವಸ್ತುವನ್ನ ಪ್ರೊಡ್ಯೂಸ್ ಮಾಡ್ತಾರೋ ಆ ವಸ್ತುವ ಪ್ರೊಡಕ್ಷನ್ ಅಲ್ಲೇ ನಿಲ್ಲೋದಿಲ್ಲ. ಅದೇನಾದ್ರೂ ಅದಕ್ಕೆ ಡೆವಲಪ್ಮೆಂಟ್ ಬೇಕು, ಬದಲಾವಣೆ ಬೇಕು ಅನ್ನುವಂಥದ್ದಿದ್ರೆ ಅದನ್ನ ಮಾಡುವಂತ ಒಂದು ಕ್ರಿಯಾತ್ಮಕತೆ ಆ ವ್ಯಕ್ತಿಯಲ್ಲಿ ಇರಬೇಕು. ಮೂರನೆಯದಾಗಿ ಗುಂಪು ಕಟ್ಟುವುದು ಅಂದ್ರೆ ಟೀಮ್ ಬಿಲ್ಡಿಂಗ್. ಓಕೆ, ಸೊ ಒಬ್ಬ ವ್ಯಕ್ತಿಯಿಂದ ಒಂದು ಸಂಸ್ಥೆಯನ್ನು ನಡೆಸುವುದಕ್ಕೆ ಸಾಧ್ಯವಿಲ್ಲ. ಸ್ಮಾಲ್ ಇಂಡಸ್ಟ್ರಿ ಆದ್ರೆ ಓಕೆ ಅಲ್ವಾ. ದೊಡ್ಡ ಬೃಹತ್ ಕೈಗಾರಿಕೆಗಳನ್ನು ನಡೆಸಬೇಕು, ಉದ್ಯಮಿ ಆಗಬೇಕು ಅಂತಂದ್ರೆ ಆತ ತನ್ನಂತಹ ಗುಣಲಕ್ಷಣವುಳ್ಳ ಇತರ ಜನರನ್ನ ಸೇರಿಸಿ ಗುಂಪು ಕಟ್ಟಬೇಕು, ಟೀಮ್ ಬಿಲ್ಡಿಂಗ್ ನ ಮಾಡ್ಬೇಕಾಗತ್ತೆ. ಆ ಟೀಮ್ ಬಿಲ್ಡ್ ಮಾಡುವಂತಹ ಕ್ವಾಲಿಟಿ ಒಬ್ಬ ಆಂಟ್ರಪ್ರಿನಿಯರ್ ಅಲ್ಲಿ, ಉದ್ಯಮಿಯಲ್ಲಿ ಇರಬೇಕು. ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತಹ ಸಾಮರ್ಥ್ಯ ಅಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಆತನಲ್ಲಿ ಇರ್ಬೇಕಾಗತ್ತೆ. ಈ ಉದ್ಯಮ ಅಂತಂದ್ರೆ ಅಲ್ಲಿ ಹಲವಾರು ತೊಂದರೆಗಳು ಬರ್ತವೆ ಅಲ್ವಾ. ಸೊ ಪ್ರತಿಯೊಂದು ತೊಂದರೆಗಳಿಗೂ ಬೇರೆಯವರನ್ನ ಅವಲಂಬಿಸುವುದಕ್ಕೆ ಸಾಧ್ಯವಿಲ್ಲ, ಅಥವಾ ಸರ್ಕಾರವನ್ನಾಗ್ಲಿ ಇತರ ಸಂಸ್ಥೆಗಳನ್ನ ಅವಲಂಬಿಸುವುದಕ್ಕೆ ಸಾಧ್ಯವಿಲ್ಲ. ಸೊ ಕೆಲವೊಂದು ಸಮಸ್ಯೆಗಳನ್ನ ಆತ ಪರಿಹಾರ ಕಂಡುಕೊಳ್ಳುವಂತ ಸಾಮರ್ಥ್ಯ ಇರಬೇಕು. ಯಾವ ಸಂಬಂಧಿಸಿದ ವ್ಯಕ್ತಿಗಳನ್ನ, ಸಂಸ್ಥೆಯನ್ನ ಕಾಂಟ್ಯಾಕ್ಟ್ ಮಾಡೋದಾಗ್ಲಿ ಅಥವಾ ಯಾವ ರೀತಿಯ ಬಂದಂತಹ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅನ್ನುವಂತ ಸಾಮರ್ಥ್ಯ ಇರ್ಬೇಕು. ಕೆಲವೊಬ್ರು ಸಮಸ್ಯೆ ಬಂದ ಮೇಲೆ ಆತಂಕಕ್ಕೆ ಒಳಗಾಗ್ತಾರೆ ಅಲ್ವಾ. ಸೊ ಅಂತ ಒಂದು ಗುಣಲಕ್ಷಣ ಇರಬಾರ್ದು. ಏಕ ವ್ಯಕ್ತಿಯಾಗಿ ಆತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು. ಓಕೆ, ನೆಕ್ಸ್ಟ್ ನಷ್ಟ ಭರಿತಕ್ಕೆ, ಇನ್ಕರಿಂಗ್ ಲಾಸ್. ಇವಾಗ ಉದ್ಯಮ ಅಂತಂದ್ರೆ ಯಾವಾಗ್ಲೂ ಲಾಭ ಆಗೋದಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಸಲ ನಷ್ಟವನ್ನು ಕೂಡ ಅನುಭವಿಸಬೇಕಾಗತ್ತೆ. ಆ ನಷ್ಟವನ್ನ ಭರಿಸುವ ಸಾಮರ್ಥ್ಯ ಅಥವಾ ಸಿದ್ಧತೆ ವ್ಯಕ್ತಿಯಲ್ಲಿ ಇದ್ದಾಗ ಆತ ಉದ್ಯಮಿ ಆಗಬಹುದು. ಇನ್ನೊಂದು ಹೊಸ ಪದ್ಧತಿಯನ್ನ ರೂಢಿಸಿಕೊಳ್ಳುವುದು. ಓಕೆ, ಸೊ ಒಂದೇ ಹಳೆ ಪದ್ಧತಿಯಿಂದಲೇ ಈಗ್ಲೂ ನಾನು ಉದ್ಯಮ ಮಾಡ್ತೀನಿ ಅಂತಂದ್ರೆ ಅದು ಸಾಧ್ಯವಿಲ್ಲ ಅಲ್ವಾ. ಫಾರ್ ಎಕ್ಸಾಂಪಲ್, ಮೊದಲು ಕಂಪ್ಯೂಟರ್ ಇರಲಿಲ್ಲ, ಇವಾಗ ಕಂಪ್ಯೂಟರ್ ಎಲ್ಲ ಕ್ಷೇತ್ರಗಳಲ್ಲೂ ಬಳಕೆಯನ್ನ ಮಾಡಲಾಗುತ್ತೆ. ಈ ರೀತಿ ಒಂದು ವಸ್ತುವನ್ನು ಉತ್ಪಾದಿಸುವಲ್ಲಿ ಅಥವಾ ಒಂದು ಸೇವೆಯನ್ನ ಕೊಡುವಂತಹ ವಿಧಾನದಲ್ಲಿ ಹಲವಾರು ಬದಲಾವಣೆಗಳು ಆಗ್ತವೆ. ಆ ಹೊಸ ಪದ್ಧತಿಯನ್ನು ರೂಢಿಸಿಕೊಳ್ಳುವಂತಹ ಸಾಮರ್ಥ್ಯ ಅಥವಾ ಲಕ್ಷಣ ಉದ್ಯಮಿಯಲ್ಲಿ ಇರಬೇಕು. ಫ್ಲೆಕ್ಸಿಬಲ್ ಆಗಿ ಇರಬೇಕು ಆತ. ನಾಯಕತ್ವ, ಲೀಡರ್ಶಿಪ್ ಕ್ವಾಲಿಟಿ, ಇದು ಬಹು ಮುಖ್ಯ. ನಾಯಕತ್ವ ಅಂದ್ರೆ ತನ್ನೊಂದಿಗೆ ತನ್ನ ಇತರ ಸದಸ್ಯರನ್ನ ಮುಂದೆ ತೆಗೆದುಕೊಂಡು ಹೋಗುವಂತಹ ಸಾಮರ್ಥ್ಯ. ಆ ನಾಯಕತ್ವ ಗುಣ ಉದ್ಯಮಿಯಲ್ಲಿ ಇರಬೇಕಾದದ್ದು ಬಹುಮುಖ್ಯ ಅಗತ್ಯತೆ ಆಗಿದೆ. ಪ್ರಚೋದನೆಯ ಸಾಧನೆ, ಮೋಟಿವೇಟ್ ಮಾಡುವಂತಹ ಸಾಧನೆ, ಅಚೀವ್ಮೆಂಟ್ ಮಾಡುವಂತಹ ಒಂದು ಪ್ರಚೋದನೆ ಆತನಲ್ಲಿ ಇರಬೇಕಾಗತ್ತೆ. ಇನ್ನೊಂದು ನಿರ್ಧಾರ ಕೈಗೊಳ್ಳುವಿಕೆ, ಸರಿಯಾದ ಸಂದರ್ಭದಲ್ಲಿ ಸರಿಯಾದ ನಿರ್ಧಾರ, ಕಡಿಮೆ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನ ತೆಗೆದುಕೊಂಡಾಗ ಮಾತ್ರ ವ್ಯಕ್ತಿ ಉದ್ಯಮದಲ್ಲಿ ಯಶಸ್ಸನ್ನ ಕಾಣೋದಿಕ್ಕೆ ಸಾಧ್ಯ. ಓಕೆ, ಸೊ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಕೂಡ ಒಂದು ಕಲೆ ಅಲ್ವಾ. ಸೊ ನಿರ್ಧಾರ ತೆಗೆದುಕೊಳ್ಳಬೇಕಾದ ಸಮಯದಲ್ಲಿ ಆ ನಿರ್ಧಾರ ತೆಗೆದುಕೊಳ್ಳದೆ ಇದ್ದರೆ ಉದ್ಯಮನ ಆಗುವ ಸಂಭವವಿರುತ್ತದೆ. ಬೆಲೆ ಏರಿಕೆ ಸಂದರ್ಭ, ಬೆಲೆ ಇಳಿಕೆ ಸಂದರ್ಭ ಇರಬಹುದು, ಅಥವಾ ಬೇರೆ ಬೇರೆ ಆರ್ಥಿಕ ಸಮಸ್ಯೆಗಳಿಗೆ ಒಳಗಾದಾಗ ಇರಬಹುದು. ಸರಿಯಾದ ನಿರ್ಧಾರವನ್ನ ಕೈಗೊಳ್ಳಬೇಕಾಗತ್ತೆ. ಇನ್ನೊಂದು ಗೋಲ್ ಓರಿಯೆಂಟೆಡ್, ಗುರಿ ಮುಟ್ಟುವಿಕೆ ಕೂಡ ಆತನಲ್ಲಿ ಗುರಿ ಮುಟ್ಟುವ ಛಲ ಒಬ್ಬ ವ್ಯಕ್ತಿಯಲ್ಲಿ ಇರಬೇಕು. ಸೊ ಒಂದು ಸಲ ಗುರಿಯನ್ನ ನಿರ್ಧರಿಸಿ ಆದ ಮೇಲೆ ಅದನ್ನ ಯಾವುದೇ ಸಂದರ್ಭ ಬರಲಿ ಆ ಗುರಿಯನ್ನ ಸಾಧಿಸ್ತೀನಿ ಅನ್ನುವಂತಹ ಒಂದು ಛಲ ಇದ್ದಾಗ ಮಾತ್ರ ಆತ ಸಕ್ಸಸ್ಫುಲ್ ಅಂತಂದ್ರೆ ಯಶಸ್ವಿ ಉದ್ಯಮಿ ಆಗಬಹುದು. ಗುರಿ ಮುಟ್ಟುವಿಕೆ ಕೂಡ ಒಂದು ಮಹತ್ವವಾದ ಲಕ್ಷಣ. ಈ ಲಕ್ಷಣಗಳನ್ನ ಒಬ್ಬ ಉದ್ಯಮಿ ಅಥವಾ ಉದ್ಯಮಶೀಲತೆ ಹೊಂದಿರಬೇಕಾಗತ್ತೆ.